ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ತುಮಕೂರಲ್ಲಿ ನಮ್ಮ ತಂಗಿ ಮನೆಗೆ ಬಂದಿದ್ವಿ. ಈ ಎಲಿವೇಟರಲ್ಲಿ ಫಸ್ಟ್ ಟೈಮ್ ಋತ್ವಿನ ಕರ್ಕೊಂಡು ಹೋಗಿದ್ದು. ಅವನಂತೂ ಶಾಕ್ ಆಗಿಬಿಟ್ಟಿದ್ದ. ನಾವು ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು ಮೂವಿ ನೋಡೋದಕ್ಕೆ. ಕೃಷ್ಣಂ ಪ್ರಣಯ ಸಖಿ ಮೂವಿ ತುಂಬ ಚೆನ್ನಾಗಿದೆ. ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ಒನ್ ಟೈಮ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅಲ್ಲಿಂದ ನಾವು ಸಿದ್ಧಗಂಗಾ ಮಠಕ್ಕೆ ಹೋದ್ವಿ. ಸಿದ್ಧಗಂಗಾ ಮಠದಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮೇಯ್ನು ನಾವು ಮಕ್ಕಳನ್ನ ಪಾರ್ಕಲ್ಲಿ ಆಟ ಆಡಿಸ್ಬೇಕು ಅಂತ ಅಂದ್ಕೊಂಡು ನಾವು ಹೋಗಿದ್ದು ಸಿದ್ಧಗಂಗಾ ಮಠಕ್ಕೆ. ಮತ್ತು ಅಲ್ಲಿರೋ ಮಕ್ಕಳನ್ನೆಲ್ಲ ಇವರಿಗೂ ತೋರಿಸ್ಬೋದು ಅವ್ರು ಎಷ್ಟು ಅಲ್ಲಿ ಒಂದು ಶ್ರದ್ಧೆ ಶಿಸ್ತು ಅಂತ ಪಾಲಿಸ್ತಾರಲ್ವ. ಸೊ ಅದನ್ನೆಲ್ಲ ನಾನು ಇವನಿಗೂ ಋತ್ವಿಗೂ ಕೂಡ ತೋರಿಸ್ಬೇಕು ಅಂತ ನಾನು ಮಠಕ್ಕೆ ಕರ್ಕೊಂಡು ಹೋಗಿದ್ದೆ ಮತ್ತು ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ. ಫ್ರೆಂಡ್ಸ್, ಋತ್ವಿ ಅಂತೂ ಸಖತ್ತು ಆಟ ಆಡಿಬಿಟ್ಟ. ಯಾಕಂದರೆ ಅವನಿಗೆ ತುಂಬ ಖುಷಿ ಆಗಿಬಿಟ್ಟಿತ್ತು. ಈ ಥರ ನಾವು ಪಾರ್ಕಿಗೆ ಜಾಸ್ತಿ ಕರ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಅವಳ ಫೇವ್ರೆಟ್ ಮೊದಲೇ ಅವಳ ರತಾನಿ ಅಂದರೆ ಭಾಳ ಇಷ್ಟ. ಅವಳ ಜೊತೆ ಸಖತ್ತಾಗಿ ಆಟ ಆಡ್ದ. ಸತೀಶು ನನಗೆ ಗೊತ್ತಿಲ್ಲದಲ್ಲೇ ಸರ್ಪ್ರೈಸ್ ಆಗಿ ನನಗೋಸ್ಕರ ಫೋನ್ ಬುಕ್ ಮಾಡಿಬಿಟ್ಟು ಸರ್ಪ್ರೈಸ್ ಆಗಿ ಈ ಮೊಬೈಲನ್ನು ಕೊಟ್ಟರು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಐಫೋನ್ ತೊಗೋಬೇಕು ಅಂತ. ಬಟ್ ಇವಾಗ ನಾವು ಕಾರಿಗೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಸಾಕು ಅಂತ ಮಿನಿಮಮ್ ಅಮೌಂಟಲ್ಲೇ ನಾವು ತೊಗೊಂಡ್ವಿ. ಬಟ್ ಓಕೆ, ಈ ಮೊಬೈಲಲ್ಲೂ ಕೂಡ ಚೆನ್ನಾಗೇ ಬರುತ್ತೆ. ಬಟ್ ಮುಂದೆ ಪ್ಲ್ಯಾನ್ ಇದೆ ಐಫೋನ್ ತೊಗೋಬೇಕು ಅಂತ. ವಿಲ್ ಸಿ ಲೇಟರ್. ಬಟ್ ಸರ್ಪ್ರೈಸ್ ಆಗಿ ಯಾವುದೇ ಗಿಫ್ಟ್ ಕೊಟ್ಟರು ಅದೆಷ್ಟೋ ಖುಷಿ ಅಲ್ವಾ. ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನನಗೆ ಕೈಲೇ ಆಗಲಿಲ್ಲ. ಯಾಕಂದರೆ ನನಗೆ ಗೊತ್ತಿಲ್ಲದಲೇ ಅವರೇ ಫೋನ್ ಬುಕ್ ಮಾಡಿ ನನಗೆ ಸರ್ಪ್ರೈಸ್ ಆಗಿ ಕೊಟ್ಟಿದ್ದು. ತುಂಬ ಖುಷಿ ಆಯಿತು. ಅದು ಎಷ್ಟು ಯಾವ ಮೊಬೈಲ್ ಆದರೂ ಅಷ್ಟೇ ನನಗೆ ಅಷ್ಟೇ ಖುಷಿ ಆಗಿರೋದು ಅನಿಸುತ್ತೆ. ಸರ್ಪ್ರೈಸಾಗಿ ಕೊಟ್ಟಿದ್ದು ಭಾಳ ಇಷ್ಟ ಆಯಿತು. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಲಾಗ್. ಈ ದೇವರು ನಮ್ಮ ಅತ್ತೆ ಅವರ ಮನೆ ದೇವರು ವೀರನಾಗಪ್ಪ ಅಂತ. ಈ ದೇವ್ರದ್ದು ಮುಂಚೆ ಒಂದು ದೇವಸ್ಥಾನ ಇತ್ತು, ಅದು ತುಂಬ ಹಳೇದಾಗಿತ್ತು ಅಂತ ಈಗ ಹೊಸದಾಗಿ ಟೆಂಪಲನ್ನು ಕಟ್ಟಿದ್ದಾರೆ. ಮತ್ತು ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಸೊ ಈಗ ನೋಡ್ತಾ ಇರ್ಬೋದು, ಈಗ ಫಸ್ಟ್ ಟೈಮ್ ಪ್ರತಿಷ್ಠಾಪನೆ ಮಾಡಿ ತೋರಿಸ್ತಾ ಇರೋದು. ಗಾಡಿಗೆ ತಗೊಂಡ್ಬಿಡು. ಸ್ವಲ್ಪ ಜಾಗ ಬಿಟ್ಟು ಒಳಗಡೆ ಹೋಗ್ತೀನಿ ನಾನು.
ಫ್ರೆಂಡ್ಸು ನನ್ನ ಮಗನಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಇನ್ನೊಂದು ಸ್ವಲ್ಪ ದಿನ ಹೋದರೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವನಿಗೆ ಎಲ್ಲೇ ಸ್ವಲ್ಪ ಸೌಂಡ್ ಬರಲಿ, ಜೋರಾಗಿ ಡಿ ಜೆ ಸೌಂಡು ಅಥವಾ ಏನಾದರೂ ಬಡಿತಾ ಇರೋ ಸೌಂಡ್ ಬಂದರೆ ಸಾಕು ಸ್ಟಾರ್ಟ್ ಮಾಡಿಬಿಡ್ತಾನೆ ಡ್ಯಾನ್ಸ್ ಮಾಡೋದಕ್ಕೆ. ಸೊ ಅದಕ್ಕೆ ನೋಡಿ ಅವನು ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಅದರಲ್ಲೂ ಜಾಸ್ತಿ ಓನಲ್ಲ ನೀನಲ್ಲ ಆ ಸಾಂಗಿಗೆ ಡ್ಯಾನ್ಸ್ ಆಡ್ತಾನೆ. ಇಲ್ಲ ಗಣಪತಿ ಇಲ್ಲಿ ಸಾಂಗ್ ಇದೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾನೆ, ಅದೇ ಥರ ಸ್ಟೆಪ್ಸ್ನ ಫಾಲೋ ಮಾಡ್ತಾನೆ. ಫ್ರೆಂಡ್ಸ್, ಯಾಕೋ ನನಗೆ ತುಂಬ ತಲೆನೋವ್ತಾ ಇತ್ತು. ಅದಕ್ಕೆ ನಾನು ಸುಮ್ಮನೆ ತಮಾಷೆಗೋಸ್ಕರ ಈ ಥರ ಮಲ್ಕೊಂಡಿದ್ದೆ. ಇವಾಗ ಋತ್ವಿ ಬರ್ತಾನೆ, ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಾನೆ. ಯಾಕೆ ಋತ್ವಿ ಹತ್ತಿದ್ದು? ಯಾಕೆ ಅಳ್ತಿದ್ದು? ಅಳ್ತಾ ಇದ್ದೆ ಏನಕ್ಕೆ? ನಿನ್ಗೆ ಯಾರು ಇಷ್ಟ, ಅಮ್ಮನ ಅಪ್ಪನ? ನಿನ್ಗೆ ಯಾರು ಇಷ್ಟ ಋತ್ವಿ? ತಲೆ ನೋಡ್ತಾ ಐತೆ ಋತ್ವಿ. ಋತ್ವಿ ನಿನ್ಗೆ ಯಾರು ಇಷ್ಟ? ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ನೋಡು ಏ ಋತ್ವಿ, ಕಳ್ಳ ಋತ್ವಿ. ಯಾಕಪ್ಪ ಅಮ್ಮ ಅಪ್ಪ ಮೇಲೆ ಪಚ್ಚಬಾರ್ದ? ನಾನು ಬಚ್ಚಬಾರ್ದು ಅಪ್ಪನ ಮೇಲೆ. ಬಂಗಲಿ ತಲೆ ನೋಯ್ತಾ ಇದೆಯಂತ ಅವನಿಗೆ. ಒಂದ್ಸಲ ಮಲ್ಕೊತೀನಿ ಕಂದ, ತಲೆ ನೋಯ್ತಾ ಐತೆ. ನೀನೇನು ಬೇಡ ಪ್ಲೀಸ್. ಯಾಕಂದ ಅಳ್ತಾ ಇದ್ದೀರಾ? ಯಾಕೆ ಋತ್ವಿಕೋ, ಏನಾಯ್ತು? ಅಮ್ಮಗ್ ತಲೆ ನೋಡ್ತಾ ಇದೆ ಅಂತೆ. ಮುಂಚ್ಕೊಂಡಿರೋದು ನೋಡಿ. ಇಲ್ಲ ಬಾ ಅಯ್ಯೋ ದೇವ್ರೆ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಈ ಲಾಗ್ನ ಇಲ್ಲೇ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಲಾಗ್. ಪ್ಲೀಸ್ ಸಪೋರ್ಟ್ ದಿಸ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬೈ ಬಾಯ್.